ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾವನ ಅಂಗಡಿಗೆ ಹೋದಂಥ ಮೀನಾಗೆ ಅವಮಾನ ಆಯ್ತಾ? ಆ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ವಲ್ಲಭನ್ ಮುಂದೆ ಪ್ರಿಯಾ ಅಟ್ಟಹಾಸವನ್ನು ತೋರಿಸಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಜಗಳ ಮಾಡ್ಕೋತಾರೆ. ಇದರಿಂದಾಗಿ ಪ್ರಿಯಾಗೆ ಡೌಟ್ ಬರುತ್ತೆ, ಇವರಿಬ್ರು ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿದಾರೋ ಅಥವಾ ಯಾರು ಫೋರ್ಸ್ಫುಲಿ ಇವರಿಬ್ಬರನ್ನ ಮದುವೆ ಮಾಡಿಸಿದಾರೋ ಅಂತ. ಮೊದಲು ಈ ಅನುಮಾನವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಗಿರೀಶ್ ಅವರು ಹಾಗೆ ಅಮ್ಮು ಇಬ್ಬರು ಕೂಡ ಒಂದು ಯೋಚನೆ ಹಾಕುತ್ತಾರೆ. ಅದರ ಪ್ರಕಾರವಾಗಿ ವಲ್ಲಭನ ಜೊತೆ ಪ್ರೀತಿಯಿಂದ ನಡ್ಕೊಂಡು ಹಾರೈಕೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಪ್ರಿಯಾ ಒಂದು ಮನಸ್ಥಿತಿ ಸರಿ ಹೋಗುತ್ತೆ, ಅವಳ ಅನುಮಾನ ದೂರ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಅಮ್ಮು ವಲ್ಲಭನ ಹತ್ರ ಕಾಫಿ ತೊಗೊಂಡು ಹೋಗ್ತಾಳೆ. ಟೀ ತೊಗೊಳ್ರಿ, ಕಾಫಿ ತೊಗೊಳ್ರಿ ಅಂತ ಓವರ್ ಆಗಿ ಪ್ರತಿಯೊಂದಕ್ಕೂ ರೀ ಅದು ಏನು ಅಂದರೆ ಅಂತಾನೆ ಮಾತಾಡ್ತಿರ್ತಾರೆ. ಇದರಿಂದ ವಲ್ಲಭಂಗೆ ಇರಿಟೇಟ್ ಆಗುತ್ತೆ. ಬೇಡಮ್ಮ ಬೇಡ, ನೀನು ಕೊಡೋ ಕಾಫಿ ಕೊಡ್ಬಿಟ್ಟು ನಾನು ಶಿವನ ಪಾದ ಸಿಕ್ಕೊಂಬಿಡ್ಬೇಕಾ, ನನಗಂತೂ ಬೇಡ ಅಂತ ಹೇಳ್ತಾರೆ. ಆ ಕಡೆ ಹೋಗಿ ಕುತ್ಕೋತಾನೆ ವಲ್ಲಭ. ಮತ್ತು ಅಲ್ಲೂ ಹೋಗಿ ಏನು ಅಂದರೆ ಕಾಫಿ ಬೇಡ ಅಂತ ಹೇಳಿದ್ರಿ, ಸುಸ್ತಾಗೋದಿಲ್ವಾ, ನಾನು ನಿಮಗೆ ತಿಂಡಿ ತೊಗೊಂಡು ಬರಲ್ಲ, ಟೀ ಮಾಡ್ಕೊಂಡು ಬರಲ್ಲ ಅಂತ ಹೇಳಿ ಅದನ್ನು ಕೂಡ ಹೇಳ್ತಾರೆ. ಈ ಕಡೆ ಗಿರೀಶ್ ಅವ್ರಿಗಂತೂ ತಲೆನೋವಾಗ್ಬಿಡತ್ತೆ. ಏನಪ್ಪ ಇದು ಮಾತಂದರೆ ಏನು ಅಂದರೆ ಅಂತಾಳಲ್ಲ, ಒಂದು ಸತಿ ಕರೆದ್ರಾಗಲ್ವಾ ಅಂತ. ಈ ಕಡೆ ಗಿರೀಶ್ ಅವರು ಪ್ರಿಯಾ ಹತ್ರ, ನೋಡಿದ್ಯಾ ಪ್ರಿಯಾ, ನಮ್ಮ ಅಮ್ಮು ಎಷ್ಟು ಚೆನ್ನಾಗಿ ವಲ್ಲಭನ ಹಾರೈಕೆ ಮಾಡ್ತಿದ್ದಾಳೆ, ಎಷ್ಟು ಪ್ರೀತಿ ಮಾಡ್ತಾರಲ್ವ ಇಬ್ಬರು ಕೂಡ ಅಂದಾಗ ನನಗೆ ಅವರಿಬ್ಬರ ಮೇಲಿರೋ ಡೌಟು ಮತ್ತಷ್ಟು ಜಾಸ್ತಿ ಆಗ್ತದೆ ಅತ್ತೆ ಅಂತ ಪ್ರಿಯಾ ಹೇಳ್ತಾರೆ. ಈ ಕಡೆ ತಲೆನೋವಾಗ್ಬಿಡುತ್ತೆ ಗಿರೀಶಾಗೆ, ಏನು ಮಾಡಲಿ ಅಂತ. ಹಾಗಾಗಿ ಏನು ಮಾಡಲಿ ಅಂದ್ಕೊಳ್ಳದೆ ಬಾಳೆಹಣ್ಣು ತಿಂತಿರ್ತಾರೆ. ತಕ್ಷಣ ಬಾಳೆಹಣ್ಣು ಸಿಪ್ಪೆನ ನೆಲದ ಮೇಲೆ ಬಿಸಾಕ್ತಾರೆ. ಅಷ್ಟರಲ್ಲಿ ಇಲ್ಲಿ ವಲ್ಲಭ ಹೋಗ್ತಾನೆ. ನೆಕ್ಸ್ಟ್ ಅಮ್ಮು ಬಂದು ಜಾರಿ ಬೀಳ್ತಾಳೆ. ಅಮ್ಮು ಜಾರಿ ಬೀಳ್ತಿದ್ದಾಗನೇ ಇಲ್ಲಿ ಗಿರೀಶ್ ಅವ್ರು ಬಂದಿದ್ದೆ, ಅಮ್ಮು ಏನೇ ಆಗ್ಬಿಡ್ತು, ಸೊಂಟ ಹೊಟ್ಟೋಯ್ತಾನೆ, ಕಾಲು ಮುರಿದೋಯ್ತಾನೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಅಮ್ಮು ಮಾತ್ರ ಇಲ್ಲ ಅದೇ ನಾನು ಆರಾಮಾಗೇ ಇದ್ದೀನಿ, ಚೆನ್ನಾಗೇ ಇದ್ದೀನಿ ಅಂದಾಗ ಸುಮ್ಮನಿರು ಅಮ್ಮು, ನಾನೇ ಮಾಡಿರೋದು ಅಂತ ಅಲ್ಲೇ ಪ್ಲಾನ್ ಹೇಳ್ಕೊಟ್ಬಿಡ್ತಾರೆ. ಹಾಗಾಗಿ ಅಮ್ಮು ಹೌದು ಅಂತ ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ, ಸೊಂಟ ಬೇರೆ ಹುಳುಕ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಮೆಲ್ಲಗೆ ಕರ್ಕೊಂಡು ಹೋಗಿ ಮಲಗಿಸು ಆ ಕಡೆ ಅಂತ ಹೇಳಿ ವಲ್ಲಭಗೆ ಗಿರೀಶ್ ಅವರು ಹೇಳ್ತಾರೆ. ನಂತರ ಅಮ್ಮನ ಕೂರಿಸ್ತಾರೆ ವಲ್ಲಭ ಚೇರ್ ಮೇಲೆ. ನಂತರ ಏನೇ ಅಮ್ಮು ಇದು, ಏನು ಆಗೋಯ್ತು ನಿನ್ನ ಕತೆ, ಇವತ್ತೆಲ್ಲ ನೀನೇ ಕೆಲಸ ಮಾಡಬೇಕಾಗಿತ್ತಲ್ವಾ ಅಮ್ಮು ಅಂದಾಗ, ಪರವಾಗಿಲ್ಲ ಬಿಡಿಯತ್ತೆ, ನಾನಿದ್ದೇನಲ್ವಾ, ನಾನು ಮಾಡ್ತೀನಿ ಅಂತ ಪ್ರಿಯಾ ಅವರು ಹೇಳ್ತಾರೆ. ಇದನ್ನು ಕೇಳಿದ ನಮ್ಮ ಪ್ಲಾನ್ ಯಾಕೋ ಫ್ಲಾಪ್ ಆಗುತ್ತೆ ಇವಳಿಂದ ಅಂತ ಅಂದ್ಕೊಂಡಿದ್ದೆ. ಬೇಡ ಪ್ರಿಯಾ, ಇದೇನು ನಿಮ್ಮ ಅಪ್ಪನ ಮನೆನಾ ಅಂತ ಹೇಳಿ ಸಿಡಿದ ಹೇಳ್ತಾರೆ ಗಿರೀಶ್ ಅವರು. ಇಲ್ಲ ಅತ್ತೆ ಅಂತ ಪ್ರಿಯಾ ಹೇಳಿದಾಗ ಈ ಕಡೆ ಅಮ್ಮು, ಇದು ನಿಮ್ಮಪ್ಪನ ಮನೆಯೇ ಅಂದಾಗ ಅಮ್ಮು ಕೂಡ ಇಲ್ಲ ಅತ್ತೆ ಅಂದಾಗ, ಇದು ನಮ್ಮಪ್ಪನ ಮನೆನಾ, ಇಲ್ವಲ್ಲ ಅಂದಮೇಲೆ ಇವರಪ್ಪನ ಮನೆ ಬಂದು ಅಂದಮೇಲೆ ಇದು ಇವರಪ್ಪನ ಮನೆ ಅಂದಮೇಲೆ ಇವನೇ ಕ್ಲೀನ್ ಮಾಡ್ತಾನೆ, ಇವನೇ ಕ್ಲೀನ್ ಮಾಡಬೇಕು ಕೂಡ ಅಂತ ಹೇಳಿ ವಲ್ಲಭಂಗೆ ಹೇಳಿದಾಗ, ಇಲ್ಲಪ್ಪ ನಾನಂತೂ ಮಾಡೋದಿಲ್ಲ, ಪ್ರಿಯಾತ್ಗೆ ಮಾಡ್ತೀನಿ ಅಂದ್ರಲ್ಲ, ಮಾಡ್ತಾರೆ ಬಿಡಿ ಅಂತ ವಲ್ಲಭ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಹೌದೌದು, ಅವತ್ತು ನೀನು ಹೆಂಡತಿ ತವರ ಮನೆಗೆ ಹೋಗಬೇಕು ಅನ್ಸಿದ ತಕ್ಷಣ ತವರ ಮನೆಗೆ ಕಳಿಸ್ಕೊಟ್ಟೆ. ನಿಮ್ಮಪ್ಪ 7ನೇ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅನ್ನೋಕ್ಕೂ ಮುನ್ನ ನೀನೇ ಆಚೆ ಹೋಗ್ಬಿಟ್ಟೆ. ಇವಳಿಗೋಸ್ಕರ ಹೊರಗಡೆ ಚಳಿ ಮಳೆ ಗಾಳಿ ಅಂತ ಮಲ್ಕೊಂಡೆ. ಆದರೆ ಅಮ್ಮನಿಗೋಸ್ಕರ ಏನು ಮಾಡಿದೆ ವಲ್ಲಭ, ಈ ಅಮ್ಮನ ಮಾತಂತೂ ಕೇಳೋದೇ ಇಲ್ಲ ಅಲ್ವಾ ನೀನು? ಹಾಗಿದ್ರೆ ಹೆಂಡತಿನೇ ಮುಖ್ಯ ಆಗ್ಬಿಟ್ಲಲ್ಲೂ ವಲ್ಲಭನಿಂದ, ಅದು ಅಮ್ಮಂಗೆ ಅಂತ ಹೇಳಿ ಓವರ್ ಡ್ರಾಮಾ ಮಾಡ್ತಾರೆ ಗಿರೀಶ್ ಅವರು. ಆಗ ಇಲ್ಲಿ ವಲ್ಲಭ, ಅಯ್ಯೋ ಅಮ್ಮ ಸರಿ ಆಯಿತು ಬಿಡು, ನಾನು ನನ್ನ ಮಾತನ್ನು ಕೇಳ್ತೀನಿ, ಆಯಿತು ನಾನೇ ಕೆಲಸ ಮಾಡ್ತೀನಿ ಅಂತಲೇ ಒಪ್ಕೋತಾರೆ. ನಂತರ ನೋಡಿದ್ಯಾ ಪ್ರಿಯಾ, ನಮ್ಮ ವಲ್ಲಭಂಗೆ ಹೆಂಡತಿ ಮೇಲೆ ಎಷ್ಟು ಆಸೆ ಅಂತ, ಹೆಂಡತಿ ಕೆಲಸ ಎಲ್ಲ ತಾನೇ ಮಾಡ್ತಿದ್ದಾನೆ ಅಂದಾಗ, ನನಗೆ ಯಾಕೋ ಇದು ಹೆಂಡತಿಗೋಸ್ಕರ ಮಾಡ್ತಿದ್ದಾರೆ ಅನಿಸ್ತಿಲ್ಲ, ಅಮ್ಮಂಗೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಪ್ರಿಯಾ ಹೇಳ್ತಾರೆ. ನಂತರ ಇಲ್ಲಿ ವಲ್ಲಭ ಹೋಗಿ ಮನೆ ಓಡಿಸ್ಬೇಕಾಗಿದೆ. ಮನೆ ಓಡಿಸ್ತಿರ್ತಾರೆ. ಆಗ ಅಮ್ಮು ಆ ಕಡೆ ಈ ಕಡೆ ಅಲ್ಲೂ ಡ್ರೆಸ್ ನೋಡಲಿ ಅಂತ ಓಡಾಡ್ತಿದ್ದಾಳೆ. ಇದರಿಂದ ವಲ್ಲಭ ಮತ್ತು ಅಮ್ಮು ನಡುವೆ ಮತ್ತೆ ಕಿರಿಕ್ ಶುರು ಆಗುತ್ತೆ. ಅದನ್ನು ನೋಡ್ದಂಥ ಪ್ರಿಯಾಗೆ ಇವ್ರ ಮೇಲೆ ಅನುಮಾನ ಮತ್ತಷ್ಟು ಜಾಸ್ತಿ ಆಗ್ತದೆ ಅಂತಾನೆ ಅನ್ನಿಸ್ತದೆ. ನಂತರ ಇಲ್ಲಿ ವಲ್ಲಭ ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗ್ತಾರೆ. ಪಾತ್ರೆ ತೊಳೆಯೋಕೆ ಹೋದಾಗ ಮತ್ತಷ್ಟು ಪಾತ್ರೆ ತೊಗೊಂಡು ಬಂದು ಅಮ್ಮು ಹಾಕ್ತಾಳೆ. ಏನಿದು ಮತ್ತೆ ಯಾಕೆ ತರ್ತಿದ್ಯಾ ನೀನು ಅಂದಾಗ, ಏನಿದು ವಲ್ಲಭ, ನೀನು ಈ ಬಾರಿ ಪಾತ್ರೆ ತೊಳೆಯೋಕ್ಕೆ ಸಂಕಟ ಪಡ್ತಿದ್ಯಲ್ಲ, ಪ್ರತಿ ಬಾರಿ ಅತ್ತೆ ಎಷ್ಟು ಪಾತ್ರೆ ತೊಳಿತಾರಲ್ವ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಾನು ಮತ್ತು ಮೀನಕ್ಕ ಹೆಲ್ಪ್ ಮಾಡ್ಬೋದು, ಆದರೆ ಇಷ್ಟು ವರ್ಷಗಳ ಕಾಲ ಹತ್ತನೇ ಅಲ್ವಾ ಮಾಡ್ತಾ ಬಂದಿರೋದು. ನಿನಗೆ ಒಂದು ವಿಷಯ ಗೊತ್ತಿದೆಯಾ, ಯಾವತ್ತೂ ಕೂಡ ಅಮ್ಮಂದಿರು ಅಡುಗೆ ಮಾಡ್ತಾರೆ, ಎಲ್ಲವನ್ನ ಕೂಡ ಮಾಡ್ತಾರೆ, ಆದರೆ ನಾವುಗಳು ಏನೂ ಹೇಳದೆ ಹೋಗ್ಬಿಡ್ತೀವಿ. ಆ ತಾಯಿ ಬಯಸೋದು ಏನು ಹೇಳು, ಖಂಡಿತವಾಗ್ಲೂ ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಾ, ನಾವು ಮನಸ್ಸು ತುಂಬ ಅಡುಗೆನ ಇಷ್ಟಪಟ್ವಾ ಅನ್ನೋದು.
ಜಸ್ಟ್ ಚೆನ್ನಾಗಿತ್ತು ಅನ್ನೋದಷ್ಟೇ ಅಲ್ವಾ ಅಂತ ಹೇಳಿ ಅಮ್ಮು ಹೇಳಿದಾಗ ವಲ್ಲಭ ಕೂಡ ಎಮೋಷನಲ್ ಆಗ್ತಾರೆ. ನಂತರ ಬಟ್ಟೆ ತೊಳಿತಿರ್ತಾರೆ. ಬಟ್ಟೆ ತೊಳಿಬೇಕಾದ್ರೂ ಅಮ್ಮು ಅಲ್ಲಿಗೆ ಬರ್ತಾಳೆ. ಬಂದಿದ್ದೆ ನಂದು ಒಂದಷ್ಟು ಬಟ್ಟೆ ತಗೋ ಹಾಕ್ತೀನಿ ಅಂದಾಗ ಏನಿದು ಮತ್ತೆ ಮತ್ತೆ ಯಾಕೆ ಬಟ್ಟೆ ತೊಗೊಂಡು ಬರ್ತಿದ್ಯಾ ನೀನು, ಬೇಕು ಬೇಕು ಅಂತಾನೆ ಒಗಿಸ್ತಿರೋ ಹಾಗಿದೆ ನನಗೆ ಹಾಕೋ ಅಂತ ವಲ್ಲಭ ಹೇಳ್ತಾರೆ. ಹೌದು ಅಲ್ವಾ ವಲ್ಲಭ, ನಾವು ಮಕ್ಕಳು ನೋಡು ದಿನ ಒಂದೊಂದು ಬಟ್ಟೆ ಬೇಕು ಅಂತೀವಿ, ಅಮ್ಮ ಅವನಿಗೆ ಎಷ್ಟು ಕಷ್ಟ ಕೊಡ್ತೀವಿ, ಈ ಸ್ಮೆಲ್ ಬರುತ್ತೆ ನೋಡಿದವ್ರು ಏನೋ ಅನ್ಕೋತಾರೆ, ನಮ್ಗೆ ಹೊಸ ಬಟ್ಟೆನೇ ಬೇಕು ಅಂತ ಹಾಕ್ತಾನೆ ಇರ್ತೀವಿ, ಹೋಗ್ಯೋಕ್ಕೆ ಹಾಕ್ತಾನೆ ಇರ್ತೀವಿ. ನಿನ್ನಮ್ಮ ಕೂಡ ಅದೇ ರೀತಿ ಹೋಗಿತಾ ಇರೋದಲ್ವಾ. ನಾವು ಅತ್ತೆಗೆ ಹೆಲ್ಪ್ ಮಾಡ್ಬೋದು, ಆದರೆ ಅತ್ತೆ ಎಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದಾರಲ್ವ ವಲ್ಲಭ, 31 ವರ್ಷಗಳಿಂದ ಕೂಡ ಮಾಡಿಕೊಂಡು ಬಂದಿದ್ದಾರಲ್ವ, ಎಲ್ಲರೂ ಬಟ್ಟೆ ಒಕ್ಕೊಂಡು. ಆ ಮಂದಿರ ಅಂದರೆ ಗ್ರೇಟ್ ಅಲ್ವಾ ವಲ್ಲಭ ಅಂತ ಹೇಳಿ ಅಮ್ಮು ಹೇಳಿದಾಗ ಈ ಕಡೆ ವಲ್ಲಭ ಕೂಡ ಹೌದಲ್ವಾ ಅಮ್ಮು, ನೀನು ಕೂಡ ನಿಮ್ಮ ಅಪ್ಪನ ಮನೇಲಿ ಎಷ್ಟು ಖುಷಿಯಿಂದ ಇದ್ದೆ, ಗೋಲ್ಡನ್ ಸ್ಪೂನಲ್ಲಿ ಹುಡ್ತಾವ್ ನೀನು, ಈ ಮನೆಗೆ ಬಂದಮೇಲೆ ನೀನು ಇದನ್ನೆಲ್ಲ ಮಾಡ್ತಿದ್ಯಾ ಅಲ್ವಾ ಅಂದಾಗ ಅಯ್ಯೋ ನಂದೇನಿದೆ, ಅತ್ತೆ ಕೂಡ ನಂದೇ ಮನೇಲಿ ಹುಟ್ಟಿದ್ದಲ್ವಾ, ಅವರನ್ನು ಕೂಡ ಹಾಗೆ ನೋಡ್ಕೊಂಡಿರ್ತಾರಲ್ವ, ಚಿನ್ನ ಸ್ಪೂನಲ್ಲಿ ಹುಟ್ಟು ಅವ್ರಿಗೂ ತುಂಬ ಮುದ್ದಾಗಿ ನೋಡ್ಕೊಂಡಿರ್ತಾರೆ. ಅವರು ಕೂಡ ಈ ಮನೆಗೆ ಬಂದಮೇಲೆ ಎಷ್ಟೆಲ್ಲ ಕೆಲಸ ಮಾಡ್ತಾರಲ್ವ, ಅದು ನಮ್ಗಳಿಗೋಸ್ಕರ ನಿನಗೋಸ್ಕರ ಅಂತ ಹೇಳಿ ಅಮ್ಮು ಹೇಳಿದಾಗ ನಿಜಕ್ಕೂ ವಲ್ಲಭ ಎಮೋಷ್ನಲ್ ಆಗ್ತಾರೆ. ಅದನ್ನು ನೋಡ್ದಂಥ ಪ್ರಿಯಾ ಮತ್ತು ಗಿರೀಶ್ ಅವರು ಅಯ್ಯೋ ಎಂಥ ಮುದ್ದಾದ ಜೋಡಿಗಳು ಅಂತ ಹೇಳಿ ಅಂದ್ಕೊಂಡೇ ಬಿಡ್ತಾರೆ. ಒಮ್ಮೆ ಪ್ರಿಯಾಗೂ ಕೂಡ ಅನಿಸ್ಬಿಡತ್ತೆ. ತಕ್ಷಣ ಇಬ್ಬರು ಕೂಡ ಮತ್ತೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಇದು ಒಳ್ಳೆ, ಈಗ ತಾನೇ ಅಷ್ಟು ಪ್ರೀತಿ ಮಾಡ್ತಿದ್ರು, ಈಗ ಆಲ್ರೆಡಿ ಜಗಳ ಅಂತ ಇಂಥ ಜೋಡಿ ನೋಡ್ತಾ ಇದ್ರೆ ನನ್ನ ತಲೆನೇ ಕೆಟ್ಟೋಗ್ಬಿಡುತ್ತೆ, ನಾನು ಮೊದಲು ಇಲ್ಲಿಂದ ಹೊರಟು ಬಿಡ್ತೀನಿ ಅಂತ ಅಂದ್ಕೊಂಡು ಪ್ರಿಯಾ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಗಿರಿಜಾ ಅವರಂತೂ ಅಯ್ಯೋ ಏನಿವು ಈ ರೀತಿ ಆಡ್ತಾರೆ, ಪ್ರೀತಿ ಮಾಡಿ ಅಂದರೆ ಪದೇ ಪದೇ ಜಗಳ ಮಾಡ್ಕೊತಿರ್ತಾರೆ, ಏನಾದರೂ ಮಾಡ್ಕೊಂಡು ಸಾಯಲಿ ಅಂತ ಗಿರಿಜಾ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಮೀನಾಗೆ ಮಾಧವ ಕಾಲ್ ಮಾಡ್ತಾರೆ. ಮಾಧವ ಕಾಲ್ ಮಾಡಿದೆ, ಕೇಶವ ತುಂಬ ಬಜೆಟ್ ಮಾಡ್ಕೊಂಡಿದ್ದಾನೆ, ನೀವು ಸ್ವಲ್ಪ ಅವನನ್ನು ಹೊರಗಡೆ ಕರ್ಕೊಂಡು ಹೋಗಿ ಅವನ ಮನಸ್ಸನ್ನು ಚೇಂಜ್ ಮಾಡ್ಲಿಕ್ಕಾಗತ್ತಾ ಅಂದಾಗ ನಾನು ಹಾಗೆ ಅಂದ್ಕೊಂಡೆ ಭಾವ, ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ, ಮ್ಯಾನೇಜರ್ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿ ರಜೆ ಹಾಕಿ ಆದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೀನಾ ರಜೆ ಹಾಕ್ಬಿಟ್ಟು ಅಂಗಡಿ ಹತ್ರ ಬರ್ತಾಳೆ. ಮಾವನ ಹತ್ರ ಬಂದಿದ್ದೆ ನೇರವಾಗಿ, ಮಾವ ನಾನು ಕೇಶವನ 1 ಗಂಟೆ ಆಚೆ ಕರ್ಕೊಂಡು ಹೋಗ್ಲಾ ಅಂದಾಗ ಎಲ್ಲರೂ ಕೂಡ ಅನ್ಕೋತಾರೆ ಖಂಡಿತ ಮಾವನ ಕೈಲಿ ಬಯಸ್ಕೋತಾರೆ ಅಂತ. ಆದರೆ ಮಾವ ಖಂಡಿತ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಕೇಶವನ ಅವ್ರ ಜೊತೆ ಕಳಿಸ್ಕೊಡ್ತಾರೆ. ಸುಂದರ ಅವ್ರು ಬಂದಿದ್ದೆ, ಏನಿದು ಭಾವ ನಾವು ಬೈತಾರೆ ಅಂತ ಅಂದ್ಕೊಂಡ್ರೆ ಹಿಂಗೆ ಉಟ್ಕೊಂಡ್ಬಿಟ್ರಲ್ಲ ಅಂದಾಗ ಅವರು ತಪ್ಪು ಮಾಡಿದ್ರೆ ನನಗೆ ಕೋಪ ಬರುತ್ತೆ, ಸುಳ್ಳು ಹೇಳಿದರೆ ಕೋಪ ಬರುತ್ತೆ, ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಕೋಪ ಬರುತ್ತೆ. ಆದರೆ ಮೀನಾ ನೇರವಾಗಿ ಬಂದು ನನ್ನನ್ನು ಕೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ನಿಜ ಹೇಳಬೇಕು ಅಂದರೆ ಕೇಶವ ಒಂದಿನ ಕೂಡ ಅಂಗಡಿಗೆ ಬರದೆ ಮಿಸ್ ಮಾಡಿಲ್ಲ, ಒಂದಿನ ಕೂಡ ರಜೆ ಹಾಕಿಲ್ಲ, ಅದ್ರ ಬಗ್ಗೆ ನನಗೆ ಅಭಿಮಾನ ಇದೆ. ಆದರೆ ಅವ್ನು ನಿನ್ನೆ ಮಾಡಿದ ಕೆಲಸದ ಬಗ್ಗೆ, ಸ್ವಿಚ್ ಆಫ್ ಮಾಡಿದ್ರ ಬಗ್ಗೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಿದೆ. ನಾನು ಸ್ಟ್ರಿಕ್ಟ್ ಅಪ್ಪ ಇರ್ಬೋದು, ಆದರೆ ಕೆಟ್ಟ ಅಪ್ಪ ಅಂತೂ ಅಲ್ಲ, ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಲೇ ನಾನು ಯಾವತ್ತೂ ಕೂಡ ಬಯಸೋದು ಅಂತ ಹೇಳಿ ನಂದವರು ಹೇಳ್ತಾರೆ. ಕೇಶವನ ಕರ್ಕೊಂಡು ಹೋದರೂ ಕೂಡ ಹಾಗೆ ಇರ್ತಾರೆ. ಇಲ್ಲಿ ಕೇಶವಂಗೆ ಇಷ್ಟ ಅಂತ ಚುನ್ಮುರಿ ಕೊಡಿಸ್ತಾಳೆ ಮೀನಾ, ಎಲ್ಲನೂ ಕೂಡ ಮಾಡ್ತಾರೆ. ಆದರೂ ಕೇಶವ ನಗು ಅಂದರೂ ಕೂಡ ನಗ್ತಿಲ್ಲ. ಅಲ್ಲಿ ಮೀನಾ ಒಂದು ಮಾತು ಹೇಳ್ತಾಳೆ, ಇನ್ನು ಮಾವ ಬೈದ್ರೋದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾವ, ಮಾವಂಗೆ ಕೂಡ ತುಂಬ ಜವಾಬ್ದಾರಿ ಇರುತ್ತಲ್ವ, ನೀನು ಒಂದು ಕೆಲಸ ಮಾಡ್ತೀಯ, ಆದರೆ ಮಾವ ಡೆಲಿವರಿ, ಅಂಗಡಿ ನೋಡ್ಕೊಳ್ಳೋದು, ಜವಾಬ್ದಾರಿ ನೋಡ್ಕೊಳ್ಳೋದು, ಮನೆ ಮಕ್ಕಳು ಎಲ್ಲವನ್ನ ಕೂಡ ನೋಡ್ಕೋತಾರೆ, ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಆಗ ಮುಗಿದೋದಿಲ್ ಕೋಪ ಇರೋದು ಸಹಜ, ಅದಕ್ಕೋಸ್ಕರ ಅವ್ರಿಗೆ ಕೋಪ ಬರುತ್ತೆ, ಇನ್ನೂ ಒಂದು ಕೋಪದಲ್ಲಿ ಆಡ್ತಾರೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು ಕೇಶವ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ನಂತರ ಇಲ್ಲಿ ಕೇಶವ ಆದರೂ ಕೂಡ ನಾನು BBAM ಮಾಡ್ಕೊಂಡಿದ್ದೀನಿ, ಹೋದರೂ 45,000 ಸಂಬಳ ಬರುತ್ತೆ, ಆದರೂ ಅಪ್ಪನಿಗೆ ಕಷ್ಟ ಆಗಬಾರ್ದು ಅಂತಾನೆ ಅಲ್ಲಿರೋದು, ಆದರೆ ಅಪ್ಪ ಅದನ್ನು ಅರ್ಥನೇ ಮಾಡ್ಕೊಳ್ಳದೆ ಬೈದ್ಬಿಟ್ರಲ್ಲ ಅಂತ ಹೇಳಿ ಕೇಶವ ಹೇಳಿದಾಗ ಹೇಳಿದ ಅರ್ಥ ಮಾಡ್ಕೋ ಕೇಶವ, ಏನೋ ಆ ರೀತಿ ಆಗಿಬಿಡುತ್ತೆ, ನಿನಗೆ OTP ಕೊಡ್ತೀನಿ, ನೀನು ನಕ್ಕದ್ರೆ ಅಂದಾಗ ಬೇಡ, ಯಾವನು OTP ಅಂದರೆ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ರೋಡಲ್ಲೇ ಅಲ್ಲಿ ಇಲ್ಲಿ ನೋಡಿ ಯಾರು ಕಾಣದೇ ಇದ್ದಾಗ ಪಪ್ಪಿ ಕೊಟ್ಟೇ ಬಿಡ್ತಾರೆ ಮೀನು. ಇದರಿಂದಾಗಿ ಕೇಶವ ಫುಲ್ ಚಾರ್ಜ್ ಆಗಿಬಿಡ್ತಾರೆ, ಖುಷಿ ಆಗಿಬಿಡ್ತಾರೆ, ಮತ್ತೊಂದು ಬೇಕು ಅಂತ ಕೇಳ್ತಿದ್ದಾರೆ. ಹೀಗೆ ಅವರಿಬ್ಬರು ಕೂಡ ಖುಷಿಯಿಂದ ಮಾತಾಡಿ ಕೊನೆಗೂ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಮತ್ತೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದಾರೆ. ಅದಕ್ಕೂ ಮುನ್ನ ಇಲ್ಲಿ ವಲ್ಲಭ ಎಲ್ಲ ಕೆಲಸ ಮಾಡಿದ ನಂತರ ಅಮ್ಮಂದಿರಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಸಲ್ಯೂಟ್, ನೀವು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀರಾ, ನಾವು ಆರಾಮಾಗಿದ್ದು ಒಂದು ಕೆಲಸ ಮಾಡಿ ನಮಗೊಂದು ಮೋಟಿವೇಶನ್ ಇರುತ್ತೆ, ಸಂಬಳ ಬರುತ್ತೆ, ಕೆಲಸ ಮಾಡ್ತೀವಿ. ಆದರೆ ಹೆಣ್ಮಕ್ಳು ಯಾವುದೇ ಸಂಬಳ ಇರಲ್ಲ, ಏನೂ ಇರಲ್ಲ, ಎದ್ದ ತಕ್ಷಣ ಮಲ್ಗೋ ತನಕ ಮಾಡ್ತಾನೆ ಇರ್ತೀರಾ, ನಮ್ಗಾದ್ರೂ ರಜಾ ಇರುತ್ತೆ, ನಿಮ್ಗೆ ರಜಾ ಕೂಡ ಇರಲ್ಲ, ಹಬ್ಬ ಹರಿದಿನ ಬಂದರೆ ಮತ್ತಷ್ಟು ಕೆಲಸ ಮಾಡ್ತೀರಾ ನೀವು. ನಿಜಕ್ಕೂ ಎಷ್ಟು ಕಷ್ಟ ಬಂದರೂ ಕೂಡ ನೀವು ಬಯಸೋದು ಒಂದೇ, ಅಡುಗೆ ಮಾಡಿ ಬಳಸಿದಾಗ ಮಕ್ಕಳು ಗಂಡ ಖುಷಿಯಿಂದ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಜಸ್ಟ್ ಅದು ಒಂದನ್ನೇ ಬಯಸೋದು. ಆದರೆ ನಾವೇ ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮಂಥ ತಾಯಂದಿರು ಹೆಣ್ಮಕ್ಳು ಎಲ್ಲರೂ
ಎಲ್ರಿಗೂ ಕೂಡ ಒಂದು ಸಲಾಮ್ ಅಂತ ಹೇಳಿ ಸಲ್ಯೂಟ್ ಕೂಡ ಮಾಡಿರ್ತಾರೆ ವಲ್ಲಭ. ತದನಂತರ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಾ ಊಟ ಮಾಡಬೇಕಿದ್ರೆ ಕೇಶವ ಮಾತ್ರ ವೆಜನ್ ಮಾಡಿಕೊಂಡು ಸ್ವಲ್ಪ ತಿಂತಿರ್ತಾರೆ. ನೋಡು ಕೇಶವ ನೀನು ಪೂರ್ತಿದೆ ಅಂದರೆ OTP ಕೊಡ್ತೀನಿ ನೋಡು ಅಂತ ಹೇಳ್ತಾರೆ. ಏನದು OTP? ನಮ್ಮ ಮುಂದೆ ಹೇಳಿ OTP ಅಂದ್ರೆ ಏನು ಅಂತ ಎಲ್ಲರೂ ಕೂಡ ಮಾವನ ಸಮೇತ ಕೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವೀಡಿಯೋ ನೋಡಿ.